ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ನಮಸ್ಕಾರ ಮೇಡಮ್. ಯಥಾ ಯಥಾ ಹಿ ಧರ್ಮಸ್ಯ. ನನಗೆ ಅನ್ನಿಸ್ತಿದೆ ನಾನು ಹುಡ್ಕೊಂಡ್ಬಂದಿರೋದು ನಿಮ್ಮಂದೇನಾ ಅಂತ. ದಯವಿಟ್ಟು ಆ ಮರಕಟ್ಲಿಂಗನ ನನಗೆ ಕೊಟ್ಬಿಡಿ. ಆಯ್ತು, ಮರತ್ನಿಂಗ ಕೊಡಿಸ್ತೀನಿ ಬಾ. ನಮ್ಮ ಹತ್ರ ಸಮಯ ತುಂಬಾ ಕಡಿಮೆ ಇದೆ. ನಮ್ಮ ತಂಡ ಚುರುಕಾಗಿ ಕೆಲಸ ಮಾಡಬೇಕು ಅಂತ ನಾನು ಹೇಳ್ತಿದ್ದೀನಿ. ನನ್ನ ನಂಬಿಕೆನ ಉಳಿಸ್ಕೊಳ್ಳಿ. ಖಂಡಿತ ಮೇಡಮ್, ನಿಮ್ಮ ನಂಬಿಕೆನ ಉಳಿಸ್ಕೊತೀನಿ. ನೀವು ನಿಶ್ಚಿಂತೆಯಾಗಿ. ಅಮ್ಮನವರ ವೇಷ ಹಾಕೊಂಡಿದ್ದ ವ್ಯಕ್ತಿ ಆ ರೌಡಿನ ಹೊತ್ಕೊಂಡು ಇದೇ ದಾರಿಲಿ ಹೋಗಿರೋದು. ಮೇಡಮ್, ನನಗೊಂದು ಅನುಮಾನ. ನೀವು ಇದನ್ನ ಖಚಿತವಾಗಿ ಹೇಳ್ತಾ ಇದ್ದೀರಾ ಅಥವಾ? ಯಾಕೆ ಅನುಮಾನದ ಪ್ರಶ್ನೆ? ಯಾಕಿಲ್ಲ ಮೇಡಮ್, ಆ ವ್ಯಕ್ತಿನ ನೋಡಿರೋದು ನೀವೊಬ್ಬರೇ, ಅದು ಕಗ್ಗತ್ತಲ ರಾತ್ರಿ ಅಂತೀರ. ಆ ವ್ಯಕ್ತಿ ನಿಮಗೆ ಮುಸ್ಕಾಗಿ ಕಂಡಿದ್ರೆ ಅಂತ. ಖಚಿತವಾಗಿ ಹೇಳ್ತಿದ್ದೀನಿ, ಆ ವೇಷಧಾರಿ ಈ ದಿಕ್ಕಿನಲ್ಲೇ ಹೋಗಿದ್ದು. ನನಗೆ ಅದ್ರ ಬಗ್ಗೆ ಯಾವ ಅನುಮಾನವೂ ಇಲ್ಲ, ನಿಮಗೂ ಕೂಡ ಬೇಡ. ಸರಿ ಮೇಡಮ್, ಅನುಮಾನ ಬಂದಾಗ ತಿಳ್ಕೊಳ್ಳಿ ಅಂತ ನೀವೇ ಹೇಳಿದ್ರಿ, ಅದಕ್ಕೆ ಕೇಳಿದೆ ಅಷ್ಟೆ. ಒಳ್ಳೇದು, ಇದೇ ಜಾಗ್ರತೆ ಮುಂದುವರಿಲಿ. ಈಗ ನಮ್ಮ ಮುಂದಿನ ಹೆಜ್ಜೆ ನಾನು ತೋರಿಸಿರೋ ಆ ದಿಕ್ಕಿನಲ್ಲಿ ನಮ್ಮ ತಂಡನ ಕರ್ಕೊಂಡು ಕೂಲಂಕುಷವಾಗಿ ಹುಡ್ಕೋದು. ಓಕೆ ಮೇಡಮ್. ನನ್ನ ಪ್ರಕಾರ ಅಲ್ಲಿ ನಮಗೆ ಖಂಡಿತ ಮಹತ್ವವಾದ ಸುಳಿವುಗಳು ಸಿಗುತ್ತೆ. ಬರೀ ಕಣ್ಣಲ್ಲ, ಮೈಯೆಲ್ಲ ಕಣ್ಣಾಗಿಸ್ಕೊಂಡು ಸೂಕ್ಷ್ಮವಾಗಿ ಹುಡುಕಿ. ಸಾಕ್ಷಿ ಸುಳಿವು ಏನೇನು ಸಿಗುತ್ತೋ ಎಲ್ಲಾನು ಸಂಗ್ರಹಿಸಿ. ಸರಿ ಮೇಡಮ್. ಯಾರು ಇವನು? ನಮ್ಮನೆ ಮುಂದೆ ಕೂತಿದ್ದಾನಲ್ಲ. ಏಯ್, ಯಾರಪ್ಪ ನೀನು? ಏನ್ ಬೇಕಿತ್ತು ನಿನಗೆ? ಎಲ್ಲ ಇವನ ನೀನೇನೆ ಕೇಳ್ತಿರೋದು, ಯಾರು ನೀನು ಅಂತ. ಇವನು ಆ ರೌಡಿ ಮನೇಲಿದ್ದವನಲ್ವಾ? ರಶ್ಮಿನ್ ವಿಚಾರಿಸ್ಕೊ ಅಂತಂದ್ರೆ ಇಲ್ಲಿಗೆ ಯಾಕೆ ಬಂದಿದ್ದಾನೆ? ಹೇ, ಏನಪ್ಪ ಇಲ್ಲಿ ಯಾಕೆ ಕೂತಿದ್ಯಾ? ಆ ರಶ್ಮಿ ಸಿಗ್ಲಿಲ್ವಾ? ಇಲ್ಲೆಲ್ಲ ಕೂತ್ಕೊಂಡ್ರೆ ಜನ ನೋಡ್ತಾರೆ, ನನಗೆ ಕಷ್ಟ ಆಗುತ್ತೆ. ಎದ್ದೋಳಪ್ಪ. ಅಯ್ಯೋ, ಎದ್ದೋಳಪ್ಪ. ಯಾರಾದ್ರೂ ಬನ್ನಿ, ಇಲ್ಲಿ ಯಾರೋ ನಮ್ಮ ಮನೆ ಮುಂದೆ ಸತ್ ಬಿದ್ದಿದ್ದಾರೆ. ಯಾರಾದ್ರೂ ಬನ್ನಿ, ದಯವಿಟ್ಟು ಯಾರಾದ್ರೂ ಬನ್ನಿ. ಅಯ್ಯೋ, ಯಾಕಮ್ಮ ಕಿರ್ಚೆತ್ತಿದ್ಯಾ? ಏನಾಯ್ತು? ಯಾರು ಇವನು? ಇವನು ಯಾರು ಅಂತ ನನಗೆ ಗೊತ್ತಿಲ್ಲ. ನಮ್ಮನೆ ಮುಂದೆ ಸತ್ ಬಿದ್ದಿದ್ದಾನೆ.
ರಾಮಸ್ವಾಮಿ, ಇದು ಮರ್ಡರ್ ಕೇಸ್ ಕಣ. ತಕ್ಷಣ ಹೋಗ್ಬಿಟ್ಟು ರೇಷ್ಮೆ ಮೇಡಮ್ಗೆ ವಿಷಯ ತಿಳಿಸ್ಬಾ. ನಾನು ಇಲ್ಲಿ ಕಾಯ್ತಾ ಇರ್ತೀನಿ. ಅಮ್ಮ, ಸ್ವಲ್ಪ ದೂರ ನಿಂತ್ಕೊಳ್ಳಮ್ಮ, ಇದು ಕೊಲೆ ಕೇಸು. ಒಂದ್ ನಿಮಿಷ ನಿಂತ್ಕೊಳ್ಳಿ. ನಿಮ್ ಊರಲ್ಲಿ ಕುಳ್ಳಕ್ಕೆನೆ ಇರೋದು ಯಾರೋ ಇನ್ನೂ ಎತ್ತರಕ್ಕೆ ಬೆಳೆಯಲ್ವಾ? ನೀನು ತುಂಬಾ ಮಾತಾಡ್ತೀನಿ ಅಂತ ಯಾರು ನಿಂಗೆ ಹೇಳಿಲ್ವಾ? ನಾನೇ ತುಂಬಾ ಮಾತಾಡ್ದೆ. ನಂಗೆ ಇದನ್ನ ಕೇಳ್ಬೇಕು ಅಂತ ಕೇಳ್ದೆ. ಇದನ್ನ ತುಂಬಾ ಮಾತಾಡೋದು ಅಂತಾರ. ಆಯ್ತು ಸರಿ, ನಾನು ಹೇಳೋದು ಕೇಳಿಸ್ಕೊ. ಈಗ ನಾನು ನಿನ್ನ ನಮ್ಮ ನಾಯಕರ ಹತ್ರ ಕರ್ಕೊಂಡು ಹೋಗ್ತೀನಿ. ನಾನು ಮಾತು ಕೇಳ್ದಾಗೆ ನಮ್ಮ ನಾಯಕರು ನಿನ್ನ ಮಾತು ಕೇಳಲ್ಲ, ಆಯ್ತಾ? ಸರಿ, ಮತ್ತೆ ಮರ್ಕತ್ಲಿಂಗ ಬಾ. ಅವಾಗಿಂದ ತೋರಿಸ್ತೀನಿ ಅಂತ ಅಲ್ಲಿಂದ ಇವರೆಗೂ ಕರ್ಕೊಂಡು ಬರ್ತಾನೆ ಇದ್ದೀರಾ. ಎಲ್ಲಿದೆ ಮರ್ಕತ್ಲಿಂಗ? ಏನದು ಗದ್ದಲ? ಕ್ಷಮಿಸ್ರಿ ನಾಯಕ್ರೆ, ಮನುಷ್ಯ ಹಂಗೆ ಇರೋ. ಈ ಹುಡುಗಿ ನಮಗೆ ಸಿಕ್ಕಿದ್ಲು. ಯಾರದು? ನನ್ನ ಮುಂದೆ ಕರೆತನ್ನಿ. ನಮಸ್ಕಾರ ನಾಯಕ್ರೆ, ನನ್ನ ಹೆಸರು ಹಿರಣ್ಮಯಿ ಅಂತ. ನನ್ನ ಅಪ್ಪನ ಹೆಸರು ಬಂಗಾರಿ ಅಂತ. ತ್ರಿಪುರಸುಂದರಿ ಯಮನೂರ್ ದೇವಸ್ಥಾನದಲ್ಲಿ ಚಪ್ಪಲಿ ಕಾಯೋ ಮಗಳು ನಾನು. ಇಲ್ಲಿವರೆಗೂ ಬಂದಿರೋ ಕಾರಣ? ನಮ್ಮ ಪವಿತ್ರವಾದ ಮರ್ಕತ್ಲಿಂಗನ ತಗೊಂಡೋಗಿ ಬಂದಿದ್ದಾಳೆ ನಾಯಕ್ರೆ. ಹೇಳ್ಬಿಟ್ರಾ? ನಾನೇ ನಿಮಗೆ ಉತ್ತರ ಹೇಳೋಷ್ಟೊತ್ತಿಗೆ ಅವ್ರು ಬಡ ಅಂತ ಹೇಳ್ಬಿಟ್ರು. ಸದ್ದು ಹೇಳ್ದೆ ತಾನೆ ನಮ್ಮ ನಾಯಕರ ಹತ್ರ ಜಾಸ್ತಿ ಮಾತಾಡಬೇಡ ಅಂತ. ಸುಮ್ಮನೆ ನಿಂತ್ಕೋ. ನಾನ್ಯಾಕೆ ಸುಮ್ಮನಿರ್ಬೇಕು? ನಾನು ಏನ್ ತಪ್ಪು ಮಾತಾಡಿದ್ರೆ ಸುಮ್ಮನಿರ್ಬೇಕು? ಈಗ ನೀವು ಸುಮ್ಮನಿರ್ಬೇಕು. ನಾನು ಮಾತಾಡ್ತೀನಿ ನಿಮ್ಮ ನಾಯಕರ ಹತ್ರ. ಗಲಾಟೆ ಜಾಸ್ತಿ ಆಗ್ತಾ ಇದೆ. ಈಗ ಹೇಳು, ನಮ್ಮ ಪವಿತ್ರವಾದ ಮರ್ಕತ್ಲಿಂಗ ನಿನಗೆ ಆಗ್ಬೇಕು. ಓ, ನಿಮಗೂ ಕಣ್ ಕಾಣಲ್ವಾ? ಹೌದು. ಇದರಿಂದ ನಿನಗೇನು ತೊಂದರೆ? ಅಧಿಕ ಪ್ರಸಂಗಿ, ಹೇಳಿದ ಪ್ರಶ್ನೆಗೆ ಉತ್ತರ ಕೊಡು. ಬೇಜಾರು ಮಾಡ್ಕೊಬೇಡಿ, ನನಗೆ ದೂರದಿಂದ ಗೊತ್ತಾಗಲ್ಲ. ಹತ್ರ ಬಂದು ನೋಡಿದ ತಕ್ಷಣ ಗೊತ್ತಾಯ್ತು, ಅದಕ್ಕೆ ಕೇಳಿದೆ. ತಪ್ಪಾಯ್ತು ನಾಯಕ್ರೆ, ಹೋಗ್ಲಿ ಬಿಡಿ. ಮಾತು ಜಾಸ್ತಿ ಆಯ್ತು. ಹೇಳಿದ ಪ್ರಶ್ನೆಗೆ ಉತ್ತರ ಕೊಡ್ತೀಯಾ ಇಲ್ಲ? ಬಿಡ ಬಿಡ ಬಿಡ, ನಂಗೇನು ಮಾಡಬೇಡಿ. ನೀವು ಕೇಳಿದ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ. ಲೋಕ ಕಲ್ಯಾಣಕ್ಕಿರೋ ಶ್ರೀಚಕ್ರದ ದರ್ಶನ ಆಗಬೇಕು ಅಂದ್ರೆ ಪಂಚಲಿಂಗಗಳದ ಪ್ರತಿಷ್ಠಾಪಿಸ್ಬೇಕಂತೆ. ಮೊದಲೇ ಲಿಂಗ ಮರ್ಕತ್ಲಿಂಗ ತಮ್ಮ ಲೋಕದಲ್ಲಿದೆ. ಅದನ್ನ ತರಕ್ಕೆ ಶಿವ ನಂಗೆ ಆದೇಶ ನೀಡಿದ್ದಾರೆ. ನೀನು ಮರಕತಲಿಂಗವನ್ನು ತರೋದಕ್ಕೆ ಪಾತಾಳ ಲೋಕಕ್ಕೆ ಹೋಗಬೇಕು. ಹಾಗೆ ಹೋದರೆ ನಿನಗೆ ಕಿನ್ನರರ ಲೋಕ ಸಿಗುತ್ತದೆ. ಅವರ ಲೋಕದಲ್ಲೇ ಮರಕತಲಿಂಗವಿರುವುದು. ಜಾಣತನದಿಂದ ಪಂಚಲಿಂಗಗಳಲ್ಲಿ ಮೊದಲನೆಯದಾದ ಮರಕತಲಿಂಗವನ್ನು ತರಬೇಕು. ಅದಕ್ಕೆ ಅಲ್ಲಿಗೆ ಬಂದೆ. ಅಪ್ಪ, ಶಾಲೆಯಲ್ಲೂ ಇಷ್ಟ ಪಾಠ ಒಪ್ಸಿರ್ಲಿಲ್ಲ ನಾನು. ಏನು ಚೋಟುದ್ದ ಇರೋ ನೀನು ನಮ್ಮ ಪವಿತ್ರವಾದ ಮರ್ಕತ್ಲಿಂಗನ ಹೊತ್ಕೊಂಡು ಹೋಗ್ತೀಯ? ಅದು ನಮ್ಮ ಪೂರ್ವಜರದು. ಕಾಲದಿಂದ ಕಾಲಕ್ಕೆ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈಗ ನೀನು ಬಂದು ಕೇಳ್ತಾ ಇದ್ದೀಯ ಅಂತ ಕೊಟ್ಬಿಡಕ್ಕಾಗುತ್ತಾ? ಅಧಿಕ ಪ್ರಸಂಗತನ ಮಾಡಕ್ ಹೋಗ್ಬೇಡ. ಇದರಲ್ಲಿ ಅಧಿಕ ಪ್ರಸಂಗತನ ಏನ್ ಬಂತು ನಾಯಕ್ರೆ? ಆ ಶಿವನೇ ನಂಗೆ ಆದೇಶ ಮಾಡಿ ಕಳ್ಸಿದಾನೆ. ಹಾಗೆಲ್ಲ ನಿನ್ನ ಮಾತ ನಂಬಕ್ಕಾಗಲ್ಲ. ವಿಪರೀತ ಮಾತಾಡ್ತಾ ಇದ್ದೀಯ. ಈ ಹುಡುಗಿ ಮಾತು ಒತ್ತಿ ಆಯ್ತು, ತಲೆ ಸಿಡಿದು ಹೋಗ್ತಾ ಇದೆ. ಈ ಹುಡುಗಿನ ಈ ಕೂಡಲೇ ಕರ್ಕೊಂಡೋಗಿ ಕೂಡಾಕ್ಬಿಡಿ. ನಾನು ಮುಂದಿನ ಆದೇಶ ಆಗೋವರೆಗೂ ಈ ಹುಡುಗಿನ ಹೊರಗಡೆ ಬಿಡಬೇಡಿ.
ನನ್ನ ಆದೇಶನ ಈ ಕೂಡಲೇ ಪಾಲಿಸತಕ್ಕದ್ದು. ಕೂಡಲೇ ಎಳ್ಕೊಂಡೋಗಿ ಅವಳನ್ನ. ನಾಯಕ್ರೆ ಇದು ಸರಿಯಲ್ಲ, ನನಗೂ ಮಾತಾಡಕ್ಕೆ ಅವಕಾಶ ಕೊಡಿ. ನಾಯಕ್ರೆ ನಾಯಕ್ರೆ ಇವನ್ ಜೊತೆ ಇನ್ನೊಬ್ಬ ಸೇರಿ ನನ್ನ ಮೇಲೆ ಹಲ್ಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿರೋದು. ನೀವಿಬ್ರು ಈ ಶವನ ಎತ್ಕೊಂಡು ಹೋಗಿ, ಇದ್ರ ಜೊತೆ ಆ ವ್ಯಾನಲ್ಲಿರೋ ಶವನು ಎತ್ಕೊಂಡು ಹೋಗಿ ಶವ ಪರೀಕ್ಷೆ ಕೊಡಿ. ಅವರಿಗೆ ಆದಷ್ಟು ಬೇಗ ವರದಿ ಒಪ್ಸೋದಕ್ಕೆ ಹೇಳಿ. ಎಸ್ ಮೇಡಮ್. ಜಯಣ್ಣ, ನೀವು ಮನೆ ಸುತ್ತಮುತ್ತ ಪರೀಕ್ಷೆ ಮಾಡಿ. ಓಕೆ ಮೇಡಮ್. ಕಲ್ಯಾಣಿ, ಇಲ್ಲೇನು ನಡೀತು ಅಂತ ಎಲ್ಲ ಸ್ಪಷ್ಟವಾಗಿ ಹೇಳು. ಅವನು ಇಲ್ಲಿಗೆ ಯಾಕೆ ಬಂದಿದ್ದ? ನಿನಗೂ ಅವನಿಗೂ ಏನು ಸಂಬಂಧ? ಮೇಡಮ್, ಇದು ಹಿತ್ತಲಲ್ಲಿ ಸಿಕ್ತು ನೋಡಿ. ಈ ತ್ರಿಶೂಲದಲ್ಲಿ ರಕ್ತದ ಕಲೆ ಇದೆ. ಜಯಣ್ಣ, ಇದನ್ನ ತಕ್ಷಣ ಬೆರಳಚ್ಚು ಪರೀಕ್ಷೆಗೆ ಕಳಿಸಿ. ಆದಷ್ಟು ಬೇಗ ವರದಿ ತಿಳಿಸೋದಕ್ಕೆ ಹೇಳಿ. ಓಕೆ ಮೇಡಮ್. ಕಲ್ಯಾಣಿ, ತ್ರಿಶೂಲ ನಿಮ್ಮ ಮನೆ ಹಿತ್ತಲಲ್ಲಿ ಸಿಕ್ಕಿದೆ. ಆ ರೌಡಿ ನಿಮ್ಮ ಮನೆ ಮುಂದೆ ಬಂದು ಸತ್ತಿದ್ದಾನೆ. ಅವನ ಕೊಲೆನ ನೀನೇ ಮಾಡಿದ್ಯಾ? ನಾನು ಯಾಕೆ ಕೊಲೆ ಮಾಡ್ಲಿ ಅವನನ್ನ? ಇನ್ನು ನೀವೇ ಕೊಲೆ ಮಾಡಿರ್ತೀರಾ. ನಾನಾ? ಹೌದು, ನೀವೇ. ಯಾಕೆಂದ್ರೆ ನಾನು ನಿಮ್ ದಾರಿಗೆ ಮುಳ್ಳಾಗಿದ್ದೀನಲ್ಲ, ಅದಕ್ಕೆ ಹೀಗೆಲ್ಲ ಮಾಡಿ ನನ್ನನ್ನು ದೂರ ಮಾಡಿದ್ರೆ ಬಂಗಾರಿಗೆ ನೀವು ಹತ್ರ ಆಗ್ಬೋದು ಅಂತ ಹೀಗೆಲ್ಲ ಮಾಡಿರ್ತೀರಾ. ಏ ಕಲ್ಯಾಣಿ, ಸ್ವಲ್ಪ ಮೈ ಮೇಲೆ ಎಷ್ಟರ ಇಟ್ಕೊಂಡು ಮಾತಾಡು. ಎಲ್ಲ ಎಚ್ಚರವಾಗಿದ್ದೇ ಮಾತಾಡ್ತಿರೋದು. ನೀವು ಪೊಲೀಸ್ ಅಲ್ವಾ, ಏನ್ ಬೇಕಾದ್ರೂ ಮಾಡ್ಬೋದು. ಹೀಗೆಲ್ಲ ಮಾಡೋದಕ್ಕೆ ನಿಮ್ಮಿಂದ ಮಾತ್ರ ಸಾಧ್ಯ. ಆದ್ರೆ ಒಂದ್ ತಿಳ್ಕೊಳ್ಳಿ, ನೀವೇನೇ ಮಾಡಿದ್ರು ಬಂಗಾರಿ ನನ್ನವನೇ. ನೀವಿಂತ 100 ಕುತಂತ್ರ ಮಾಡಿದ್ರು ನಾನ್ ಬಂಗಾರಿನ ಬಿಟ್ಕೊಡೋದಿಲ್ಲ. ಕೊಲೆ ಮಾಡಿರೋದ್ರಿಂದ ತಪ್ಪಿಸ್ಕೊಳ್ಳೋಕೆ ಈ ರೀತಿ ಹುಚ್ಚುಚ್ಚಾಗಿ ಏನೇನೋ ಮಾತಾಡ್ತಿದ್ಯಾ? ಠಾಣೆ ಕರ್ಕೊಂಡೋಗಿ ನಮ್ ರೀತಿಯಲ್ಲಿ ವಿಚಾರಣೆ ಮಾಡಿದ್ರೆ ನಿಜ ಏನೋ ಅನ್ನೋದು ಹೊರಗಡೆ ಬರುತ್ತೆ. ಬರೇ ಬಿಡಿ ನನ್ನನ್ನ, ನಾನು ಕೊಲೆ ಮಾಡಿಲ್ಲ. ಬಿಡಿ ನನ್ನನ್ನ, ನೀವು ಮೋಸ ಮಾಡ್ತಾ ಇದ್ದೀರಾ ನಂಗೆ. ಯಾರಾದ್ರೂ ಕಾಪಾಡಿ, ಯಾರಾದ್ರೂ ಕಾಪಾಡಿ. ನಾನೇನು ಮಾಡಿಲ್ಲ, ನಂದೇನು ತಪ್ಪಿಲ್ಲ. ಬಿಡಿ. ಹೋಗಿ ಒಳಗೆ. ನಡೀರಿ. ನಿಮ್ ನಾಯಕರು ಮಾಡ್ತಿರೋದು ಸರಿಯಲ್ಲ. ಹೇಳಿ ನಿಮ್ ನಾಯಕರಿಗೆ, ಇಂಥ ಕೋಣ ಹಾಕೋ ಅಂತ ತಪ್ಪು ನಾನೇನು ಮಾಡಿಲ್ಲ. ಬರೀ ಮರ್ಕತಲಿಂಗನ ತಗೊಂಡು ಹೋಗಕ್ ಬಂದಿದ್ದೀನಿ ಅಷ್ಟೇ. ಅದೇ ನೀನು ಮಾಡಿದ ತಪ್ಪು. ನಮ್ಮ ಪವಿತ್ರವಾದ ಮರ್ಕತಲಿ ಲಿಂಗನ ನೀನು ಆಟ ಸಾಮಾನು ಮಾಡ್ಕೊಂಡ್ಬಿಟ್ಟಿದ್ಯಾ.
ನಮ್ಮ ನಾಯಕರು ಮುಂದಿನ ಆದೇಶದವರೆಗೂ ನೀನು ಇಲ್ಲೇ ಈ ಕಾರಕದಲ್ಲೇ ಇರ್ತೀಯ. ಇಲ್ಲಿ ನಿನ್ನ ಮಾತು ಕೇಳೋಕ್ಕೆ ಯಾರೂ ಇಲ್ಲ, ನೀನೊಬ್ಳೆ ಎಷ್ಟು ಬೇಕಾದ್ರೂ ಮಾತಾಡ್ಕೋಬೋದು. ಇದೇನು ಹೀಗಾಗೋಯ್ತು? ತ್ರಿಪುರ ಸುಂದರಿ, ಶಿವ ಹೇಳಿದ್ದಕ್ಕೆ ತಾನೇ ನಾನು ಮರ್ಕತಲಿಂಗ ತಗೊಂಡ್ ಬರಕ್ಕೆ ಪಾತಾಳ ಲೋಕಕ್ಕೆ ಬಂದಿದ್ದು. ನೋಡೀಗ ನಂಗೇನಾಯ್ತು, ನೀನೇ ಕಾಪಾಡಬೇಕು. ಅವಾಗಿಂದ ಅವ್ರ ಹತ್ರ ಮಾತಾಡಿ ಬಾಯೆಲ್ಲ ಒಣಗೋಗಿದೆ, ಕುಡಿಯಕ್ಕೂ ನೀರಿಟ್ಟಿರ ಇವರು. ನೋಡಿ ಖುಷಿ ಪಟ್ಟಿದ್ದೇನೋ, ಆದ್ರೆ ಇದರಲ್ಲಿ ನೀರೇ ಇಲ್ಲ. ಹಣ್ಣು ತಗೊಂಡಿದ್ದೆ ತಿನ್ನೋಣ ಅಂತ, ಇವರೆಲ್ಲ ಭಯ ಪಡಿಸಿ ಅದನ್ನ ಯಶಾಗಿ ಮಾಡ್ಬಿಟ್ರು. ಈಗ ಹೊಟ್ಟೆ ಹಸುವಾಗ್ತಿದೆಯಲ್ಲ. ಬರ್ತಿಲ್ವಲ್ಲ, ಹೊಟ್ಟೆ ತುಂಬಾ ಹಸುವಾಗ್ತಿದೆ. ಅಣ್ಣ ಅಣ್ಣ ಒಂದ್ ನಿಮಿಷ ನಿಂತ್ಕೊಳ್ಳೋಣ. ಅಣ್ಣ ಒಂದ್ ನಿಮಿಷ ನಿಂತ್ಕೋ, ಬಾಣ್ಣ ಇಲ್ಲಿ. ಅಪ್ಪ ಸದ್ಯ ಬರ್ತಿದ್ದಾರೆ, ನೀರಾರ ಕೇಳ್ಬೋದು. ಸಾಕು, ಅವಾಗ್ನಿಂದ ನಿನ್ನ ಮಾತು ಕೇಳಿ ತಲೆ ಕೆಟ್ಟೋಗಿದೆ. ತಿನ್ನಕ್ಕೆ ತಿಂಡಿ ತಂದಿದ್ದೀನಿ, ತಗೋ ತಿನ್ನು. ಅಣ್ಣ, ಅಮ್ಮನವ್ರು ನಿಂಗೆ ಒಳ್ಳೇದ್ ಮಾಡ್ಲಿ. ಇದೇನು ಇಷ್ಟೊಂದು ಸಪ್ಪೆ ಆಗಿದೆ? ಹೊಟ್ಟೆ ಹಸು ಅಂತ ಬೊಬ್ಬೆ ಬಡ್ಕೋತಿದ್ದಲ್ಲ, ಅದಕ್ಕೆ ನಮ್ಮ ನಾಯಕರು ತಿನ್ನಕ್ಕೆ ನನಗೆ ಕಳಿಸ್ಕೊಟ್ಟಿದ್ದಾರೆ. ಇರೋದು ಇದು ಸಪ್ಪೆನೋ ಗಿಪ್ಪೆನೋ, ತಿನ್ನಗಿರೋ ತಿನ್ನು, ಬಿಟ್ರೆ ಬಿಡು. ಅಣ್ಣ, ನನಗೆ ಬೇರೆ ಏನಾದ್ರು ತಂದ್ಕೊಡಿ, ನಿಮಗೆ ಪುಣ್ಯ ಬರುತ್ತೆ. ನಾನು ಪುಣ್ಯ ಸಂಪಾದಿಸೋಕ್ಕೆ ನಿಂಗೆ ಬೇರೆ ಏನೋ ತಂದ್ಕೊಡೋದಕ್ಕೆ ನನ್ನ ಹತ್ರ ಬೇರೆ ಏನೂ ಇಲ್ಲ. ಇರೋದೇ ಇದು, ನಾವು ತಿನ್ನೋದೇ ಇದು. ಗಲಾಟೆ ಮಾಡಿದೆ, ಸುಮ್ಮನೆ ತಿನ್ನು. ಹೆಂಗಪ್ಪ ಇದನ್ನು ತಿನ್ನೋದು? ನಾಲ್ಗೆಗಿಟ್ರೆ ವಾಂತಿ ಬರಂಗಾಗತ್ತೆ. ಹಸುವು ಅನ್ನೋದು ಇಂಥ ರಾಕ್ಷಸನ ಅಂತ ಈಗ ಗೊತ್ತಾಯ್ತು. ಏನೋ ಸ್ವಲ್ಪ ಹೊಟ್ಟೆಗೆ ಬಿತ್ತಲ್ಲ, ಇದರಿಂದ ಪಾರಾದ್ರೆ ತಿಂದ್ರೆ ತರ ನಿದ್ದೆ ಬರ್ತಿದೆ, ಕಣ್ಣೆಲ್ಲ ಮಂಜಾಗ್ತಿದೆಯಲ್ಲ ಅಣ್ಣ. ಇದು ನಿದ್ದೆ ಅನ್ನಿಸ್ತಿಲ್ಲ ನಂಗೆ, ಏನೋ ಆಗ್ತಿದೆ ನಂಗೆ.